ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಇವತ್ತು ನಾವು ಕಿರ್ಚಾಫ್ ವೋಲ್ಟೇಜ್ ಲಾ ಅಲ್ಲಿ ಎರಡನೇ ಕ್ವಶನ್ನ ಮಾಡ್ತಾ ಹೋಗೋಣ. ಎರಡನೇ ಕ್ವಶನ್ ಪ್ರಾಬ್ಲಮ್. ಸೊ ಹೀಗಿದೆ ಕ್ವಶನ್: ಡಿಟರ್ಮೈನ್ ದ ಕರೆಂಟ್ ಇನ್ ದ 30 ಓಮ್ ರೆಸಿಸ್ಟೆನ್ಸ್. 30 ಓಮ್ ರೆಸಿಸ್ಟೆನ್ಸ್ ಎಲ್ಲಿ ಕೊಟ್ಟಿದ್ದಾರೆ ನಮಗೆ ಇರುವಂಥ ಪ್ರಾಬ್ಲಮ್ ಅಲ್ಲಿ ಇಲ್ಲಿದೆ. 30 ಓಮ್ ರೆಸಿಸ್ಟೆನ್ಸ್ ಯೂಸಿಂಗ್ ಮೆಶ್ ಅನಾಲಿಸಿಸ್ ಫಾರ್ ಸರ್ಕ್ಯೂಟ್ ಶೋನ್ ಬಿಲೋ. ಸೊ ನಮಗೊಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವೇನು ಕಂಡುಹಿಡಿಬೇಕು? ಕರೆಂಟ್ ಅಟ್ 30 ಓಮ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನಾವು ಒಂದು ನೋಡ್ಬೋದು, ಕ್ಲೋಸ್ಡ್ ಲೂಪ್ನ ನಾವು ನೋಡ್ತಾ ಹೋಗ್ಬೇಕು. ಎಷ್ಟು ಕ್ಲೋಸ್ಡ್ ಲೂಪ್ ಇದೆ? ಸೊ ಇಲ್ಲಿ ಒಂದು ಕ್ಲೋಸ್ಡ್ ಲೂಪು, ಎರಡು ಕ್ಲೋಸ್ಡ್ ಲೂಪು, ಮೂರು ಕ್ಲೋಸ್ಡ್ ಲೂಪ್ ಇದೆ. ಆದರೆ ನಾವು ಇಲ್ಲೊಂದು ಸಿನಾರಿಯೋನ ನೋಡ್ತಾ ಹೋಗ್ತಿದ್ದೀವಿ. ಇದನ್ನು ನಾವು ಎಷ್ಟಾಗುತ್ತಷ್ಟು ರಿಡ್ಯೂಸ್ನ ಮಾಡ್ತಾ ಹೋಗಬೇಕು. ಹೇಗೆ? ಇಲ್ಲಿ ನೋಡಿದ್ರೆ ಒಂದು ಸಿನಾರಿಯೋ ಇದೆ. ಏನು? ಯಾವುದೇ ಕಾರಣಕ್ಕೂ ರೆಸಿಸ್ಟೆನ್ಸ್ ಆ್ಯಂಡ್ ವೋಲ್ಟೇಜ್ ಮಸ್ಟ್ ಓನ್ಲಿ ಬಿ ಇನ್ ಸೀರೀಸ್. ಡಿಟರ್ಮೈನ್ ಮಾಡೋದಕ್ಕೆ ನಾವು ಕರೆಂಟನ್ನು, ರೆಸಿಸ್ಟೆನ್ಸ್ ಮತ್ತು ವೋಲ್ಟೇಜ್ ಯಾವುದೇ ಕಾರಣಕ್ಕೂ ಸೀರೀಸಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಪ್ಯಾರಲಲ್ ಆಗಿರಬಾರ್ದು. ಆ ಥರ ಏನಾದ್ರು ಪ್ಯಾರಲಲ್ ಆಗಿದ್ದರೆ ಅದನ್ನು ನಾವು ರಿಮೂವ್ ಮಾಡಬೇಕು. ಅದನ್ನು ಏನಂತ ಕರಿತೀವಿ? ಡಮ್ಮಿ ಬ್ರ್ಯಾಂಚ್ ಅಂತ ಕರಿತೀವಿ. ಡಮ್ಮಿ ಬ್ರ್ಯಾಂಚ್. ಸೊ ಇಲ್ಲಿ ನೋಡಿದ್ರೆ 50 ಓಮ್ ರೆಸಿಸ್ಟೆನ್ಸ್ ಮತ್ತು 100 ವೋಲ್ಟ್ಸು ಪ್ಯಾರಲಲ್ ಆಗಿದೆ. ಅಂದರೆ ನಾವೇನು ಮಾಡಬೇಕು ಅಂದರೆ ಏನಾಯ್ತಿದ್ದು ಡಮ್ಮಿ ಬ್ರ್ಯಾಂಚ್ ಆಗಬೇಕು. ಈ ಡಮ್ಮಿ ಬ್ರ್ಯಾಂಚ್ ಆಯಿತು, ಅದನ್ನು ಏನು ಮಾಡಬೇಕು? ರಿಮೂವ್ ಮಾಡಬೇಕು. ಸೊ ಹೇಗೆ ರಿಮೂವ್ ಮಾಡ್ತೀವಿ? ಇದನ್ನು ಜಸ್ಟ್ ಅಳಿಸಿದ್ರೆ ಆಯಿತು. ಹೇಗೆ? 50 ಓಮ್ ರೆಸಿಸ್ಟೆನ್ಸ್ ಇಷ್ಟೇ ಸಿಂಪಲ್ಲಾಗಿ ಅಳಿಸಿ ಆಯಿತು. ಇವಾಗ ಏನು ಮಾಡಬೇಕು? ಫಸ್ಟ್ ನಮಗೆ ಯಾವ್ದು ಲೂಪ್ ಇದೆ ನೋಡ್ತಾ ಹೋಗೋಣ. ಸೊ ನಮ್ಮ ಹತ್ರ ಇರೋದು ಲೂಪ್ 1, ಲೂಪ್ 2. ಸೊ ಲೂಪ್ 1ನಲ್ಲಿರೋ ಕರೆಂಟಿಗೆ ಏನಂತ ಕೊಡೋಣ? I1. ಲೂಪ್ 2 ಕರೆಂಟ್ಗೆ I2. ಎರಡನ್ನೂ ಕೂಡ ನೀವು ಐದರ್ ಕ್ಲಾಕ್ ವೈಸ್ ಅಥವಾ ಐದರ್ ಆ್ಯಂಟಿ ಕ್ಲಾಕ್ ವೈಸ್ ನೀವು ತಗೊಂಡೋಗ್ಬೋದು. ನಾವು ಕ್ಲಾಕ್ ವೈಸ್ ಡಿಟರ್ಮೈನ್ ಮಾಡ್ತಾ ಹೋಗೋಣ. ಕ್ಲಾಕ್ ವೈಸ್. ಸೊ ಏನು ಮಾಡಬೇಕು? ಪ್ರತಿಯೊಂದು ಲೂಪ್ಗೂ ಎಷ್ಟು ಲೂಪ್ ಇದೆ? 2 ಲೂಪ್ ಇದೆ. 2 ಲೂಪಿಗೂ ಸಪ್ರೇಟಾಗಿ KVLನ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಅಪ್ಲೈ KVL ಟು ಲೂಪ್ 1. ಸೊ ಇಲ್ಲಿ ಲೂಪ್ 1 ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ? ಎಂಟರ್ ಎಲ್ಲಿಂದ ಆಗ್ತಿದೆ? ನೆಗೆಟಿವಿಂದ ಎಂಟರ್ ಆಗಿ ಪಾಸಿಟಿವಿಂದ ಔಟ್ಕಮ್ ಬರ್ತಿದೆ. ನೆಗೆಟಿವ್ ಟು ಪಾಸಿಟಿವ್ ಅಂದರೆ ನಾವು ಸ್ಟಾರ್ಟ್ ಹೇಗೆ ಮಾಡಬೇಕು? ನೆಗೆಟಿವ್ -100 ವೋಲ್ಟ್ ಪ್ಲಸ್, ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಬಂತು ಪ್ಲಸ್ 10. ಕರೆಂಟ್ ಯಾವುದು? I1. ಕರೆಂಟ್ ಯಾವುದು? I1. ಇಲ್ಲಿ ವಿ ವೋಲ್ಟೇಜ್ ತಗೊಂಡಿದ್ದೀವಲ್ವಾ? ವಿ ಅಂದ್ರೇನು? V = IR. ಎಲ್ಲದನ್ನೂ ವೋಲ್ಟೇಜಲ್ಲೇ ಬರೀತಾ ಇದ್ದೀವಿ, ಅದಕ್ಕೆ V = IR. IR ರೆಸಿಸ್ಟೆನ್ಸ್. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಏನಿದೆ ನಮಗೆ? ಈ ಲೂಪಲ್ಲಿ 30 ಓಮ್ ಇದೆ. ಈ 30 ಓಮು ಲೂಪ್ 1ಗೂ ಮತ್ತು ಲೂಪ್ 2ಗೂ ಇದೆ. ಹೇಗೆ ಬರಿಬೇಕದನ್ನ? 30. ನಾವು ಯಾವ ಲೂಪನ್ನು ಯೂಸ್ ಮಾಡ್ತಾ ಇದ್ದೀವಿ ಇವಾಗ? ಫಸ್ಟ್ ಲೂಪ್ I1 ಮೈನಸ್, ನೆಕ್ಸ್ಟ್ ಯಾವುದ್ರ ಜೊತೆ ಶೇರ್ ಆಗಿದೆ? I2. ನೆಕ್ಸ್ಟ್ ಪ್ಲಸ್ 40 ಓಮ್ ಇದೆ ಇಲ್ಲಿ, 40 ಓಮ್. ನೆಕ್ಸ್ಟ್ 40 ಇಂಟು I1. ಸೊ ವಿಚ್ ಈಸ್ ಈಕ್ವಲ್ ಟು 0. ಎಲ್ರಿಗೂ ಗೊತ್ತಿದೆ, ದ ಸಮ್ ಆಫ್ ಆಲ್ ದಿ ವೋಲ್ಟೇಜಸ್ ಮಸ್ಟ್ ಬಿ ಈಕ್ವಲ್ ಟು 0 KVLಲ್ಲಿ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಬರೆಯೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 100ನ ಆ ಕಡೆ ಕಳಿಸೋಣ. ಈಸ್ ಈಕ್ವಲ್ ಟು ಇಂದ ಆ ಕಡೆ 100. ನೆಕ್ಸ್ಟ್ 10I1 ಪ್ಲಸ್ 30I1 ಮೈನಸ್ 30I2 ಪ್ಲಸ್ 40I1. ಸೊ ಏನಾಯಿತು? 10 ಪ್ಲಸ್ 40 ಪ್ಲಸ್ 30, ಟೋಟಲ್ 80I1 ಮೈನಸ್ 30I2 ವಿಚ್ ಈಸ್ ಈಕ್ವಲ್ ಟು 0. ಇದು ನಮಗೆ ಈಕ್ವೇಷನ್ 1. ನೆಕ್ಸ್ಟ್ ಅಪ್ಲೈ KVL ಟು ಲೂಪ್ 2. ಲೂಪ್ 2ಗೆ KVL ಅಪ್ಲೈ ಮಾಡ್ತಾ ಹೋಗೋಣ. ಲೂಪ್ 2 ಅಂದರೆ ಅದು ಇದು. ಎಲ್ಲಿಂದ ಶುರುವಾಗಿದೆ? ಇಲ್ಲಿ ನಮಗೆ ಎಲ್ಲಿಂದ ಶುರುವಾಗಿದೆ? ನೆಗೆಟಿವ್. ಕ್ಲಾಕ್ ವೈಸ್ ಅಲ್ವಾ? ಹಿಂಗೆ ಬಂದು ಹಿಂಗೆ ಹೋಗೋದು, ಅಂದರೆ ನೆಗೆಟಿವಿಂದ ಶುರುವಾಗಿ ಪಾಸಿಟಿವಿಗೆ ಬಂದಿದೆ. ಏನು ಬರೀಬೇಕು? -50V ಪ್ಲಸ್, ನೆಕ್ಸ್ಟ್ ಇದಾದಮೇಲೆ ಯಾವುದು? 30 ಓಮ್ ಬಂದಿದೆ ನಮಗೆ. 30 ಓಮ್ ಎರಡಕ್ಕೂ ಸ್ಪ್ಲಿಟ್ ಆಗಿದೆ.
ಸೊ 30 ಇಂಟು ನಾವು ಕಂಡುಹಿಡಿತಿರೋದು ಯಾವ ಲೂಪು, ಸೆಕೆಂಡ್ ಲೂಪ್ ಅಂದರೆ I2 ಮೈನಸ್ ಯಾವುದ್ರ ಜೊತೆ ಶೇರ್ ಆಗಿದೆ, I1 ಪ್ಲಸ್ ನೆಕ್ಸ್ಟ್ ಇನ್ನು ಉಳಿದಿರೋದು ಯಾವುದು, 20 Ω, 20 ಇಂಟು I2 ವಿಚ್ ಈಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡೋದು -50V. ಸೊ ಸಾರಿ 50ನ ಆ ಕಡೆ ತಗೊಳ್ಳೋಣ, ವಿ ಅಂತ ಏನು ಬರಿಬೇಕು ಅಂತ ಏನಿಲ್ಲ. ಸೊ 50 ಮೈನಸ್ ಆ ಕಡೆಗೆ ಹೋದರೆ 50 ಆಯಿತು. 30 I2 ಮೈನಸ್ 30 I1 ಪ್ಲಸ್ 20 I2. ಸೊ ಇದೇನಾಯಿತು, ಸಿಂಪ್ಲಿಫೈ ಮಾಡಿದಾಗ -30 I1 ಪ್ಲಸ್ 50 I2 ವಿಚ್ ಈಸ್ ಈಕ್ವಲ್ ಟು 50. ಸೊ ವಿ ಗಾಟ್ ಟೂ ಈಕ್ವೇಷನ್, ಎರಡು ಈಕ್ವೇಷನ್ ಬಂದಿರೋದ್ರಿಂದ ಇವೆರಡನ್ನು ಈಕ್ವೇಷನ್ನ ನಾವು ಕ್ಯಾಲ್ಕುಲೇಟ್ರಲ್ಲಾರು ಈಸಿಯಾಗಿ ಮಾಡ್ಬೋದು. ಕ್ಯಾಲ್ಕುಲೇಟ್ರಲ್ಲಿ ಆಗದೇ ಇದ್ದರೆ ನಾವು ಬೈ ಗ್ರಾಮರ್ಸ್ ಲಾ ಇಂದ ಮಾಡ್ಬೋದು, ಬೈ ಕ್ರೇಮರ್ಸ್ ರೂಲ್ ಆರ್ ಕ್ರೇಮರ್ಸ್ ಲಾ. ಹೇಗೆ ಬರೆಯೋದು, ಫಸ್ಟ್ ನಾವು ಮ್ಯಾಟ್ರಿಕ್ಸ್ ಥರ ಬರ್ಕೊತ ಹೋಗ್ಬೇಕು. ಮ್ಯಾಟ್ರಿಕ್ಸ್ ಯಾವುದ್ಯಾವುದನ್ನು ಬರಿತಾ ಹೋಗಬೇಕು. ಸೊ ಮೊದಲಿಗೆ ನಮಗೆ I1 ಏನಿದೆ ಮೊದಲನೇ ಈಕ್ವೇಷನ್ 80, ನೆಕ್ಸ್ಟ್ I2 ಏನಿದೆ -30, ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನಲ್ಲಿ I1 -30, ಇಲ್ಲಿ 30 ಬರಬೇಕಿತ್ತು, 30, ನೆಕ್ಸ್ಟ್ 50. ಸೊ ಯಾವುದ್ಯಾವುದು ನಾವು ಯೂಸ್ ಮಾಡ್ತಿರೋದು, I1 ಮತ್ತು I2. ನೆಕ್ಸ್ಟ್ ಕಾನ್ಸ್ಟೆಂಟ್ಸ್ ಯಾವ್ಯಾವು, 100 ಮತ್ತು 50. ಸೊ ಇದನ್ನು ಈಸಿಯಾಗಿ ಸಿಂಪ್ಲಿಫೈಡ್ ವರ್ಷನ್ನಾಗಿ ಹೇಗೆ ಮಾಡೋದು. ಸೊ ನಾವು ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸಿಂಪಲ್, ಮೊದಲಿಗೆ ಡೆಲ್ಟಾನ ಕಂಡಿಡೀರಿ. ಡೆಲ್ಟಾ ಅಂದ್ರೇನು, ಡಿಟರ್ಮಿನೆಂಟ್ ಆಫ್ ದಿಸ್ ಒನ್ 80 -30 -30 50 ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 8 40, 4000 ಮೈನಸ್ 900 ವಿಚ್ ಈಸ್ ಈಕ್ವಲ್ ಟು 3100 ಆಯಿತಾ. ಸೊ ನೆಕ್ಸ್ಟ್ ನಮಗೆ ಡೆಲ್ಟಾ ಸಿಕ್ತು. ಡೆಲ್ಟಾ 1ನ್ನು ಕಂಡುಹಿಡಬೇಕು. ಸೊ ನಮಗೇನು ಇಲ್ಲಿ ಕ್ವಶನ್ ಕೇಳಿರೋದು, ಅಕ್ರಾಸ್ 30 Ω ಅಂತ ಬಂದರೆ ಅದು I1 ಕೂಡ ಹೋಗಿದೆ, I2 ಕೂಡ ಹೋಗಿದೆ, ಯಾಕಂದರೆ ಎರಡರಲ್ಲೂ ಶೇರ್ ಆಗಿದೆ. ಸೊ ನಾವು I1 ಕಂಡುಹಿಡಬೇಕು, I2 ಕಂಡುಹಿಡಬೇಕು. ಅಂದರೆ ನಾವು ಡೆಲ್ಟಾ 1 ಮತ್ತು ಡೆಲ್ಟಾ 2 ಎರಡನ್ನೂ ಕಂಡುಹಿಡಬೇಕು. ಡೆಲ್ಟಾ 1 ಅಂದ್ರೇನು, ಸೊ ಮೊದಲನೇ ಕಾಲಮ್ನ ನಾವು ಕಾನ್ಸ್ಟೆಂಟ್ಸ್ ಜೊತೆ ರಿಪ್ಲೇಸ್ ಮಾಡ್ತೀವಿ. ಈ ಮೊದಲನೇ ಕಾಲಮ್ನ ಕಾನ್ಸ್ಟೆಂಟ್ಸ್ ಜೊತೆ 100 ಮತ್ತು 50 ಕಾನ್ಸ್ಟೆಂಟ್ಸ್ ಬಂದಿತ್ತಲ್ಲ ಅದನ್ನು ರಿಪ್ಲೇಸ್ ಮಾಡ್ತೀವಿ. ಎಷ್ಟಾಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 5000 ಮೈನಸ್ 5000 ಪ್ಲಸ್ ಮಾಡಬೇಕು. ಇದನ್ನು ಡೆಲ್ಟಾ ಮಾಡಬೇಕಾದ್ರೆ 1500, ಯಾಕಂದರೆ ಮೈನಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ನಮಗೆ ಎಷ್ಟು ಬಂತು, 6500 ಡೆಲ್ಟಾ 1. ನೆಕ್ಸ್ಟ್ ಡೆಲ್ಟಾ 2 ಮಾಡ್ಬೇಕಾದ್ರೆ ಎರಡನೇ ಕಾಲಮನ್ನು ಕಾನ್ಸ್ಟೆಂಟ್ ಮಾಡಬೇಕು, 100 50. ಇನ್ನು ಉಳಿದಿದ್ದು ಸೇಮ್ 80 ಮೈನಸ್ 30. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 4000 ಪ್ಲಸ್ 3000, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಅದಕ್ಕೋಸ್ಕರ 7000. ಸೊ ನಮಗೆಲ್ಲ ಬಂತು. ಸೊ I1 ಹೇಗೆ ಕಂಡುಹಿಡಿಯೋದು, I1 ಈಸ್ ಈಕ್ವಲ್ ಟು ಡೆಲ್ಟಾ 1 ಬೈ ಡೆಲ್ಟಾ. ಡೆಲ್ಟಾ 1 ಏನು ಬಂದಿದೆ, 6500 ಬೈ ಡೆಲ್ಟಾ ಏನು 3100. I2 ಏನು ಡೆಲ್ಟಾ 2 ಬೈ ಡೆಲ್ಟಾ 7000 ಬೈ 3100. ಸೊ ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ್ರೆ 2.096 ಆಂಪಿಯರ್ ಆ್ಯಂಡ್ 2.258 ಆಂಪಿಯರ್. ಸೊ ಇಲ್ಲಿಗೆ ಆನ್ಸರ್ ಮುಗ್ದಿಲ್ಲ. ನಾವು ಇಲ್ಲಿ ನೋಡಿದ್ರೆ ಅವ್ರು ಏನಂತ ಕೇಳಿದ್ದಾರೆ, ಡಿಟರ್ಮೈನ್ ದ ಕರೆಂಟ್ ಇನ್ 30 Ω ರೆಸಿಸ್ಟೆನ್ಸ್ ಯೂಸಿಂಗ್ ಮೆಶ್ ಅನಾಲಿಸಿಸ್. ಕರೆಂಟನ್ನ ನಾವು ಕಂಡುಹಿಡಬೇಕು 30 Ω ಅಲ್ಲಿ. 30 Ω ರೆಸಿಸ್ಟೆನ್ಸಲ್ಲಿ ಎರಡು ಕರೆಂಟ್ ಹೋಗ್ತಿದೆ, I1 ಮತ್ತು I2. ಸೊ ನಮಗೆ ಆನ್ಸರ್ ಏನು ಬರಬೇಕು, I ಈಸ್ ಈಕ್ವಲ್ ಟು ದೊಡ್ಡದು ಯಾವುದು ಇವೆರಡರಲ್ಲಿ, I2 ಮೈನಸ್ I1 ವಿಚ್ ಈಸ್ ಈಕ್ವಲ್ ಟು 2.258 ಮೈನಸ್ 2.096. ಸೊ ಇದನ್ನು ಕ್ಯಾಲ್ಕುಲೇಟ್ರಿಗೆ ಹಾಕಿದ್ರೆ ಏನು ಆನ್ಸರ್ ಬರುತ್ತೆ, 0.162 ಆಂಪಿಯರ್. 0.162 ಆಂಪಿಯರ್ ಇದು ನಮ್ಮ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿಗೆ ಮಾಡಿ ಸ್ಟಾಪ್ ಮಾಡೋದಲ್ಲ, ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಈಸಿಯಾಗಿ ಮಾಡಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗಳಿಗಾಗಿ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಕಂಟೆಂಟ್ನ ನಾನು ಕೊಡ್ತೀನಿ. ಕೀಪ್ ಸಪೋರ್ಟ್ ಮೀ. ಥ್ಯಾಂಕ್ ಯು.